ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಜನತರಂಗ 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 ಜನತರಂಗ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಜನತರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞರಾಗಿರುವ ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕು ಮಲ್ಲಿಪಟ್ಟಣದ ಪ್ರದೀಪ ಎಂಎಲ್ ಇವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳೋಣ. ಸಂದರ್ಶಕರು ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಜನತರಂಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ಗಂತೂ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಹಾಸನದಂತ ಊರಿನಲ್ಲೂ ಒಬ್ಬ ನಮ್ಗೆ ನ್ಯೂಟ್ರಿಷನಿಸ್ಟ್ ಅಂತ ಏನ್ ಹೇಳ್ತೀವಿ ಸಿಗ್ತಾ ಇಲ್ವಲ್ಲ, ಆಹಾರ ತಜ್ಞರು ಯಾರು ಇಲ್ವಲ್ಲ, ಅಥವಾ ಕೆಲವು ಆಯ್ದ ಆಸ್ಪತ್ರೆಗಳಲ್ಲಿ ಸಿಗ್ತಿದ್ರು. ಯಾರನ್ನಾದ್ರೂ ಕೇಳೋಣ ಅಂತಂದ್ರೆ ಈಗ ಮೀಡಿಯಾಗಳ ಮೊರೆ ಹೋಗ್ಬೇಕು. ಒಬ್ರು ಹೇಳಿರೋದು ಇನ್ನೊಬ್ರು ಇಲ್ಲ ಅಂತಾರೆ. ಮತ್ತೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಈಗ ಮುಖತಃ ಭೇಟಿಯಾಗಿ ನಮಗೇನ್ ಬೇಕೋ ಅದನ್ನ ನಾವು ಆಯ್ದುಕೊಳ್ಳೋದಕ್ಕೂ ಅಥವಾ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಇರುವಂತಹ ಮಾಹಿತಿಯನ್ನ ನಂಬೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಇವತ್ತು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಹಾಸನ ಜಿಲ್ಲೆಯವರೇ ಆದಂತಹ ಅರ್ಕಲಗೂಡು ತಾಲೂಕು ಮಲ್ಲಿಪಟ್ಟಣದ ಪ್ರದೀಪ್ ಎಂಎಲ್ ಅವರು ಆಹಾರ ತಜ್ಞರಾಗಿ ಮತ್ತೆ ಆರೋಗ್ಯ ಕೋಚ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವರು ಪ್ರಸ್ತುತ ಹಾಸನದ ಡೈರಿನಲ್ಲಿ ಮ್ಯಾನೇಜರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪರಿಚಯ ಮಾಡ್ಕೊಳ್ಳೋದ್ರ ಜೊತೆಗೆ ಇವತ್ತು ನಾವು ಬದಲಾದ ಜೀವನ ಶೈಲಿಯಿಂದ ಕೆಲವು ಆರೋಗ್ಯ ಸಮಸ್ಯೆಗಳು ಸಾರ್ವತ್ರಿಕವಾಗಿ ಕಾಡುವಂತಹ ಹಂತಕ್ಕೆ ಬಂದಿದ್ದಾವೆ. ಏನು ಸರಿ ಮಾಡ್ಕೋಬೇಕು ಮತ್ತೆ ಎಲ್ಲಿ ಬದುಕು ಹಳಿ ತಪ್ತಾ ಇದೆ ಅನ್ನೋದನ್ನ ಕುರಿತಂತೆ ಮಾತಾಡೋಣ. ನಮಸ್ಕಾರ. ನಮಸ್ತೆ ಮ್ಯಾಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ತುಂಬ ಹೃದಯ ಧನ್ಯವಾದಗಳು. ನಮ್ಮ ಹಾಸನ ಜಿಲ್ಲೆಯ ಅರ್ಕಲಗೂಡು ತಾಲೂಕಿನ ಮಲ್ಲಿಪಟ್ಟಣದವರು. ತಮ್ಮ ಹೆಸರು ಗೊತ್ತು, ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಆಗಿದ್ದ? ಹೀಗೆ ಮ್ಯಾಮ್, ನಾನು ಮೂಲತಃ ಒಂದು ರೈತಾಪಿ ವರ್ಗದಲ್ಲಿ ಬೆಳೆದು ಬಂದಿರುವಂತದ್ದು. ತಂದೆ ತಾಯಿ ರೈತರು. ನಾವು ಕೂಡ ಭತ್ತ, ಶುಂಠಿ, ಆಲೂಗೆಡ್ಡೆ ಈ ತರ ಬೆಳೆಯನ್ನ ಅಪ್ಪ ಮಾಡ್ತಾ ಇದ್ರು. ಅವರು ಏನು ನಾವು ರೈತಾಪಿ ಕುಟುಂಬದಿಂದ ಬಂದಿರೋದ್ರಿಂದಾಗಿ ನಮ್ಗೆ ಏನಾದ್ರೂ ಮಾಡ್ಬೇಕು ಅನ್ನೋ ಉತ್ಸಾಹ ಜಾಸ್ತಿ ಇತ್ತು, ಮತ್ತೆ ಹುಮ್ಮಸ್ಸಿತ್ತು. ಏನಾದ್ರೂ ನಾವು ಕಲ್ತು ಈ ಸಮಾಜಕ್ಕೆ ಕೊಡುಗೆಯನ್ನ ಕೊಡಬೇಕು ಅನ್ನೋದು ನನ್ನ ಮುಖ್ಯ ಗುರಿಯಾಗಿತ್ತು. ಮೊದಲನೇದಾಗಿ ನಮ್ಮ ವಿದ್ಯಾಭ್ಯಾಸ ಆಗಿದ್ದೆಲ್ಲ ಗೌರ್ಮೆಂಟ್ ಶಾಲೆಯಲ್ಲೇನೆ. 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೂ ಕೂಡ ಕನ್ನಡ ಮಾಧ್ಯಮದಲ್ಲೇ ಗೌರ್ಮೆಂಟ್ ಶಾಲೆನಲ್ಲೇ ಓದ್ದೆ. ನಮ್ಮೂರಲ್ಲಿ 7th ವರೆಗೆ ಮಲ್ಲಿಪಟ್ಟಣ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ದೆ. ಅದಾದ ನಂತರ ಕಂಚಿರಾಯ ವಿದ್ಯಾಶಾಲೆ ಅಂತ ಹೇಳಿ, ಅದು ಕನ್ನಡ ಮಾಧ್ಯಮ ಅರ್ಕಲಗೂಡ್ನಲ್ಲಿದೆ, ಅಲ್ಲಿ ಮಾಡಿದೆ. ಅದಾದ ನಂತರ PUC ಸೈನ್ಸ್ PCMB ತಗೊಂಡೆ. ಅಲ್ಲಿಂದ ನನ್ನ ಜೀವನದ ಶೈಲಿ, ನಾನು ಅನ್ಕೊಂಡಿರ್ತಕ್ಕಂಥದ್ದು ಹಲವಾರು ಬದಲಾವಣೆಗಳನ್ನ ಕಾಣ್ತಾ ಹೋದೆ. ಯಾಕೆ ಅಂತ ಅಂದ್ರೆ, ವಿಜ್ಞಾನ ಅನ್ನೋಕಂಥದ್ದು ಒಂದು ನಮ್ಮ ಜೀವನದಲ್ಲಿ ಹಲವಾರು ವಿಷಯಗಳನ್ನ ನಮ್ಗೆ ತಿಳಿಸುತ್ತೆ. ನಾವು ಅನ್ಕೊಂಡಿರುವಂತದ್ದೇ ಬೇರೆ ಇರುತ್ತೆ. ಚಿಕ್ಕ ಮಕ್ಕಳಿದ್ದಾಗ ಒಂದು ಶಾಲೆಯಲ್ಲಿ ಟೀಚರ್ ಆಗ್ಬೇಕು ಅಂತ ಆಸೆನ ಹೊಂದಿರತಕ್ಕಂಥವ್ರು, ಯಾವಾಗ ಸೈನ್ಸ್ ನಾವು ತಗೊಂಡ್ವಿ ಅವಾಗ ನಮ್ಮ ಆಲೋಚನೆಗಳು ದಿಕ್ಕುಗಳು ಬೇರೆ ಆಯ್ತು. ಅವಾಗ ನನಗೆ ಆಸೆ ಹುಟ್ಟಿದ್ದು ಏನಾದ್ರೂ ಕೂಡ ಫುಡ್ ಬಗ್ಗೆ ನಾನು ತಿಳ್ಕೊಬೇಕು, ಅದ್ರ ಬಗ್ಗೆ ಆವಿಷ್ಕಾರಗಳು ಮಾಡಬೇಕು, ಅದರಿಂದ ಏನಾದ್ರೂ ಸಮಾಜಕ್ಕೆ ಕೊಡುಗೆಯನ್ನ ಕೊಡಬೇಕು ಅಂತ ಅನ್ಕೊಂಡೆ. ಅವಾಗ ನಾನು ಆಯ್ಕೆ ಮಾಡ್ಕೊಂಡಿದ್ದು PUC ಕಳೆದ ನಂತರ ಡೈರಿ ಟೆಕ್ನಾಲಜಿ, ಅದು ಈಕ್ವಲೆಂಟ್ ಟು ಫುಡ್ ಟೆಕ್ನಾಲಜಿ. ಅದು ಕರ್ನಾಟಕ ವೆಟರ್ನರಿ ಸೈನ್ಸ್ ಯೂನಿವರ್ಸಿಟಿ ಬೆಂಗಳೂರು ಕಾಲೇಜ್ನಲ್ಲಿ, ಹೆಬ್ಬಾಳ ಕಾಲೇಜ್ನಲ್ಲಿ ಡೈರಿ ಟೆಕ್ನಾಲಜಿ ಮಾಡಿ. ಎಲ್ಲರಿಗೂ ಅನ್ಸತ್ತರ ನಿಮ್ಗೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತಿರ್ಲಿಲ್ವಾ? ಇಲ್ಲ. ಏನಕ್ಕೆ ಅಂತ ಅಂದ್ರೆ, ಅವಾಗ ನಾವು ಪ್ರತಿದಿನ ಆಸೆ ಪಡೋಂಥದ್ದು ಫುಡ್. ಮನೆಯಲ್ಲಿ ಒಂದು ಅಂಗಡಿ ಹತ್ರ ಕರ್ಕೊಂಡು ಹೋದ್ರೆ ನಾವು ನೋಡ್ತಿರ್ತಕ್ಕಂಥದ್ದು ಮಿಠಾಯಿ ಡಬ್ಬಗಳನ್ನ. ಸೊ ಹಾಗಾಗಿ ಏನಾದ್ರೂ ನಾವು ಸಮಾಜಕ್ಕೆ ಕೊಡುಗೆ ಕೊಡ್ಬೇಕು, ಅದು ಫುಡ್ ಅಲ್ಲೇ ಏನಾದ್ರೂ ಕೊಡ್ಬೇಕು ಅನ್ನೋದು ನನ್ನ ಆಸೆ ಇತ್ತು. ಅವಾಗ್ಲಿಂದಲೇ ಮನೆಯಲ್ಲಿ ಅಮ್ಮ ಏನಾದ್ರೂ ಕೆಲಸಕ್ಕೆ ಹೋದ್ರೆ ನಾನೇ ಚಿತ್ರಾನ್ನ ಮಾಡುವಂತದ್ದು ಇರ್ಬೋದು, ಮನೆಯಲ್ಲಿ ದೋಸೆನ ಉಯ್ಯೋದಕ್ಕೆ ಟ್ರೈ ಮಾಡುವಂತದ್ದು ಇರ್ಬೋದು. ಪಾತ್ರೆಗಳನ್ನ ಬೆಳಗೋದ್ರಿಂದ ನಮ್ದು ಕೆಲಸಗಳು ಕೆಲವೊಂದಿನ ಪ್ರಾರಂಭ ಆಗ್ತಿತ್ತು. ಯಾಕಂದ್ರೆ ನಾವು 3 ಜನ ಮಕ್ಕಳಿದ್ವಿ, ತಂದೆ ತಾಯಿ ಇಬ್ರು ಕೂಡ. ಅವ್ರಿಗೆ ಹಲವಾರು ಕೆಲಸಗಳು ಇರ್ತಾ ಇದ್ವು. 3 ಮಕ್ಕಳನ್ನ ನಿಭಾಯಿಸೋದು ಒಂದು ತಾಯಿಯಾಗಿ, ಅದು ನಮ್ಮ ತಂದೆ ಕೂಡ ಒಂದು ಗದ್ದೆಯಲ್ಲಿ ಕೆಲಸ ಮಾಡಿ ಬರುವಂತ ಇದ್ರಲ್ಲಿ ಕಷ್ಟ ಇರ್ತಿತ್ತು. ಹಾಗಾಗಿ ಕೆಲವೊಂದಿನ ಶಾಲೆಗಳಿಗೆ ನಾವು ಊಟವನ್ನ ತಗೊಂಡು ಹೋಗೋದಕ್ಕೆ ಆಗ್ದಲೇ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಿದ್ವಿ, ನಾವೇನೆ ಹಿಂದಿಂದ ಉಳಿದಿರ್ತಕ್ಕಂಥ ಅನ್ನವನ್ನ ತಗೊಂಡು ಚಿತ್ರಾನ್ನ ಮಾಡೋದನ್ನ ಪ್ರಾರಂಭ ಮಾಡಿದ್ವಿ. ಹೀಗೆ ಅದ್ರ ಬಗ್ಗೆ ನನಗೆ ಆಸಕ್ತಿ, ಒಲವು ಹೆಚ್ಚಾಗ್ತಾ ಬಂತು. ಅದಾದ ನಂತರ ಕರ್ನಾಟಕ ವೆಟರ್ನರಿ ಸೈನ್ಸ್ ಯೂನಿವರ್ಸಿಟಿಯಲ್ಲಿ ಸೈನ್ಸ್ PCMB ಮುಗಿಸಿರುವಂತಹ ನಾನು ಡೈರಿ ಟೆಕ್ನಾಲಜಿಯನ್ನ ಚೂಸ್ ಮಾಡಿದೆ. ಅಲ್ಲಿಗೆ ನನಗೆ ಒಂದು ತಿರುವು ಅಂತ ಹೇಳ್ಬಹುದು. ಏನಕ್ಕೆ ಅಂತ ಅಂದ್ರೆ, ನಾನು ಏನ್ ಆಸೆ ಪಟ್ಟಿದೆ ಅದೇ ನನಗೆ ಸಿಕ್ತು. ಅದಾದ ನಂತರ MBA ಫುಡ್ ಬಿಸ್ನೆಸ್, ಅಂದ್ರೆ ಆಹಾರದ ಬಗ್ಗೆನೆ ಈಗ ಪ್ರಸ್ತುತವಾಗಿ ಮಾರ್ಕೆಟ್ ಅಲ್ಲಿ ರನ್ ಮಾಡ್ತಾ ಇದ್ದಾರೆ. ಏನ್ ಪ್ರೊಸೆಸ್ಡ್ ಪ್ಯಾಕೇಜಿಂಗ್ ಫುಡ್ಸ್ ಇರ್ಬೋದು, ಹಲವಾರು ಬಗ್ಗೆ ಇದ್ರ
ಬಗ್ಗೆ ತಿಳ್ಕೋಬೇಕು ಏನಿದೆ ಎತ್ತ ಅಂತ ಅನ್ಕೊಂಡಿದ್ದೆ. ನಂತರ ಫುಡ್ ಬಗ್ಗೆನೆ ಮತ್ತೆ ಇನ್ನೊಂದು ಮಾಸ್ಟರ್ಸ್ ಡಿಗ್ರಿಯನ್ನ ಮಾಡಿದೆ, ಅದು MBA ಫುಡ್ ಬಿಸ್ನೆಸ್ ಅಂತ ಹೇಳಿ. ಅದಾದ ನಂತರ 2 ವರ್ಷ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರಿನಲ್ಲಿ MSc ಫುಡ್ ಸೈನ್ಸ್ ಅಂಡ್ ನ್ಯೂಟ್ರಿಷನ್ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ಆಸ್ ಎ ಪ್ಯಾಷನೇಟ್ ಆಗಿ ನಾನು ಕೆಲಸಕ್ಕೆ ಬಂದ ಮೇಲೂ ಕೂಡ ಅದನ್ನ ತಿಳ್ಕೊಬೇಕು, ಅದರಿಂದ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದೆ. ಇದಕ್ಕೆಲ್ಲ ಮೂಲತಃ ಕಾರಣ ಏನು ಅಂತ ಅಂದ್ರೆ, ನನ್ನ ಮನೆಯಲ್ಲೇನೆ ನನ್ನ ತಂದೆ ಡಯಾಬಿಟಿಕ್ ಇದ್ರು, ನನ್ನ ತಾಯಿ ಸ್ಥೂಲಕಾಯ ಆಗಿದ್ರು. ಅದ್ರ ಜೊತೆಗೆ ಈ ಅನಾರೋಗ್ಯಕರ ಜೀವನ ಶೈಲಿಯಿಂದಾಗಿ ನನಗೆ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಇತ್ತು. ನನಗಿದು 2021ರಲ್ಲಿ ಕಂಡು ಬಂದಾಗ ನಾನು ಸರಿಯಾದ ಆಹಾರ ಪದಾರ್ಥಗಳನ್ನ ತಿಂತಾ ಇದ್ದೀನಿ, ಆದ್ರೂ ನನಗೆ ಬ್ಲಡ್ ಕೊಲೆಸ್ಟ್ರಾಲ್ ಇದೆ ಅಂದಾಗ ನನಗೆ ಆಶ್ಚರ್ಯ ಆಯ್ತು. ಆಗ ನಾನು ಹಲವಾರು ಆಸ್ಪತ್ರೆಗಳನ್ನ ಭೇಟಿ ಮಾಡಿ ಕನ್ಸಲ್ಟೇಷನ್ ಮಾಡಿದಾಗ ಅವ್ರು ನೀವು ಟ್ಯಾಬ್ಲೆಟ್ಸ್ ನ ಮೊರೆ ಹೋಗ್ಬೇಕಾಗುತ್ತೆ, ಇಲ್ಲ ಅಂದ್ರೆ ನಿಮ್ಮ ಹೃದಯಕ್ಕೆ ಫ್ಯೂಚರ್ ನಲ್ಲಿ ಹಾರ್ಟ್ ಅಟ್ಯಾಕ್ ಆಗುವ ಸಂದರ್ಭಗಳಿರುತ್ತೆ. ಈ ರೀತಿ ಎಲ್ಲ ಹೆದರಿಕೆ ಕೊಟ್ಟಾಗ ನಾನು 2021ರಲ್ಲಿ ಎಚ್ಚೆತ್ಕೊಂಡೆ. ನಾನು ಇದ್ರ ಬಗ್ಗೆನೇ ಓದಿ ಇದ್ರ ಬಗ್ಗೆನೇ ಕೆಲಸ ಮಾಡ್ತಿದ್ದು. ಏನಕ್ಕೆ ನಾನು ಸಮಾಜಕ್ಕೆ ಈ ಅನಾರೋಗ್ಯಕರ ಜೀವನ ಶೈಲಿಗಳಿಂದ ನಾವು ಏನಕ್ಕೆ ಹೊರಗಡೆ ಬರಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿ, ನಂತರದಲ್ಲಿ ನಾನು ಒಂದು ಆಹಾರ ತಜ್ಞನಾಗಿ ಅಥವಾ ಒಂದು ಫುಡ್ ನ್ಯೂಟ್ರಿಷನಿಸ್ಟ್ ಆಗಿ, ಒಂದು ಹೆಲ್ತ್ ಕೋಚ್ ಆಗಿ, ಒಂದು ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳೋದ್ರ ಮುಖ್ಯನ, ಆಹಾರ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳೋದ್ರ ಮುಖ್ಯನ, ಏನಕ್ಕೆ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಬಾರದು ಅನ್ನೋದು ನನ್ನ ಇದಕ್ಕೆ ಬಂತು. ಯಾಕೆ ಅಂತಂದ್ರೆ ಸಮಾಜಕ್ಕೆ ನಾವು ಬೆಳೆದು ಬಂದಿರತಕ್ಕಂತ ಊರು, ನಾಡು, ನುಡಿ, ಸಂಸ್ಕೃತಿಗೆ ನಾವು ಒಂದು ಬೆಲೆಯನ್ನ ಕೊಡಬೇಕು, ಜೊತೆಗೆ ಒಂದು ನಾವು ಹೋಗೋ ಅಷ್ಟೊತ್ತಿಗೆ ಒಂದು ಕೊಡುಗೆಯನ್ನ ಕೊಟ್ಟು ಹೋಗ್ಬೇಕು, ಅದು ಒಳ್ಳೆಯ ರೀತಿಯಲ್ಲಿ ಆಗಿರ್ಬೇಕು. ಇದು ನನ್ನ ಮುಖ್ಯ ಉದ್ದೇಶ ಆಗಿತ್ತು. ಹಾಗಾಗಿ ನಾನು ಇದನ್ನ ಆಯ್ಕೆ ಮಾಡ್ಕೊಂಡೆ ಮೇಡಮ್. ಈಗ ಮಂಗಳೂರಿನಲ್ಲಿ ಕೂಡ ಕೆಲಸ ಮಾಡಿದೀರಲ್ವಾ? ಹೌದು ಮೇಡಮ್, ಮಂಗಳೂರು ಮಿಲ್ಕ್ ಯೂನಿಯನ್ ಅಲ್ಲೂ ಕೂಡ ನಾನು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಮಿಲ್ಕ್ ಪ್ರೊಸೆಸಿಂಗ್ ಪ್ಲಾಂಟ್ ನಲ್ಲಿ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳ ಸಂಸ್ಕರಣೆ, ಶೇಖರಣೆ ಮತ್ತೆ ವಿಲೇವಾರಿ ಮಾಡುವಂತದ್ದಿರಬಹುದು, ಮತ್ತೆ ಗುಣಮಟ್ಟವನ್ನ ಕಾಪಾಡುವಂತದ್ದಿರಬಹುದು, ಇಂಥದ್ರಲ್ಲಿ ಕೆಲಸವನ್ನ ನಿರ್ವಹಿಸಿದ್ದೀನಿ ಮೇಡಮ್. ಆಮೇಲೆ ಈಗ ನಮ್ಮ ಹಾಸನ ಹಾಲು ಒಕ್ಕೂಟದಲ್ಲಿ ಮುಖ್ಯ ಘಟಕದಲ್ಲಿ ಪ್ರಸ್ತುತವಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನೀವು ಆಹಾರ ತಜ್ಞರಾಗಿರೋದ್ರಿಂದ ನಾನೊಂದು ಪ್ರಶ್ನೆಯನ್ನು ಕೇಳಲೇಬೇಕು ಅಂತ ಅನಿಸ್ತಿದೆ. ಇತ್ತೀಚೆಗೆ ಹಲವಾರು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಹಾಲು ಬೇಡ ಆ ತರದ್ದು. ನೀವು ಆಹಾರ ತಜ್ಞರಾಗಿ ಏನ್ ಹೇಳ್ತೀರಾ? ಮ್ಯಾಮ್, ಹಾಲು ಅಂತಕ್ಕಂಥದ್ದು ಒಂದು ಪರಿಪೂರ್ಣ ಆಹಾರ, ಒಂದು ಸಮತೋಲನ ಆಹಾರ. ಹಾಲಿನಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ ಇದೆ, ಅದಾದ ನಂತರ ಗುಡ್ ಫ್ಯಾಟ್ ಇದೆ, ಅದಾದ ನಂತರ ವೈಟಮಿನ್ಸ್ಗಳಿದೆ, ಕ್ಯಾಲ್ಸಿಯಂ ಇದೆ, ಫಾಸ್ಫರಸ್ ಇದೆ, ಮತ್ತೆ ನಮ್ಮ ಮೆದುಳಿಗೆ ಬೇಕಾಗಿರ್ತಕ್ಕಂತಹ ಸೆರಿಬ್ರೋಸೈಡ್ ಕಂಟೆಂಟ್ ಇದೆ. ಮಿಲ್ಕ್ ಇಸ್ ಎ ಕಂಪ್ಲೀಟ್ ಫುಡ್ ಅಂತ ಹೇಳಿ ನಾವು ಕರಿತೀವಿ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಮಿಲ್ಕ್ ಅಲ್ಲಿ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಂತ ಅಂದ್ರೆ ಮೊಸರು ಮತ್ತೆ ಮಜ್ಜಿಗೆ, ಬೆಣ್ಣೆ, ತುಪ್ಪ. ಈ ಮೊಸರು ಮತ್ತೆ ಮಜ್ಜಿಗೆ ಅಂತಕ್ಕಂಥದ್ದು ನಮ್ಮ ದೇಹಕ್ಕೆ ಎಷ್ಟು ಮುಖ್ಯ ಅಂತ ಅಂದ್ರೆ, ಇದು ಒಂದು ಸೋಲ್ಜರ್ ಆಗಿ ಕೆಲಸ ಮಾಡುತ್ತೆ. ಇದನ್ನ ನೀವು ನಂಬ್ತೀರಾ? ಒಂದು ಸೈನಿಕನ ತರ ಮೊಸರು ಕೆಲಸ ಮಾಡುತ್ತೆ, ಮಜ್ಜಿಗೆ ಕೆಲಸ ಮಾಡುತ್ತೆ ಅಂದ್ರೆ ಖಂಡಿತ. ಯಾಕೆ ಅಂತ ಅಂದ್ರೆ ನಮ್ಮ ದೇಹದಲ್ಲಿ ನಮ್ಮ ಗಟ್ಟು ಬ್ಯಾಕ್ಟೀರಿಯಾಗಳಲ್ಲಿ ನೆಗೆಟಿವ್ ಬ್ಯಾಕ್ಟೀರಿಯಾಗಳು ಕೂಡ ಇರುತ್ತೆ. ಅಂತಹ ನೆಗೆಟಿವ್ ಬ್ಯಾಕ್ಟೀರಿಯಾಗಳನ್ನ ಜೊತೆ ಹೋರಾಡಿ ಇದು ನಮ್ಮ ದೇಹದಲ್ಲಿ ಉಳ್ಕೊಳ್ಳುತ್ತೆ. ಉಳ್ಕೊಳ್ಳೋದ್ರ ಜೊತೆಗೆ ನಮ್ಮ ಸಣ್ಣ ಕರಳು ಇರಬಹುದು, ದೊಡ್ಡ ಕರಳು ಇರಬಹುದು, ಜಠರ ಇರಬಹುದು, ಇದಕ್ಕೆ ಒಂದು ಕೆಲವೊಂದು ಅಸಿಡಿಟಿ ಇಶ್ಯೂಗಳಿಗೆ ಬರೋದು. ಇವನ್ ಆಯುರ್ವೇದಿಕ್ ಅಲ್ಲಿ ಅದನ್ನ ಲೈಕ್ ಒಂದು ಮೆಡಿಸಿನ್ ಆಗಿ ಬಳಸ್ತಾರೆ ಹಾಲಿನ ಉತ್ಪನ್ನಗಳಲ್ಲಿ. ಎಸ್ಪೆಷಲಿ ಗೀ ಇರಬಹುದು, ತುಪ್ಪ ಇರಬಹುದು, ಮತ್ತೆ ಮಜ್ಜಿಗೆ ಇರಬಹುದು, ಮೊಸರು ಇರಬಹುದು. ಅಂತಹ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳನ್ನ ನಾವು ಸೇವನೆ ಮಾಡೋದು ತುಂಬಾ ಒಳ್ಳೇದು. ಯಾಕೆ ಅಂತ ಅಂದ್ರೆ ಕೆಲವೊಬ್ಬರಿಗೆ ಅಲ್ಲ ಹಾಲು ಏನಾದ್ರೂ ಅವ್ರು ತಗೊಳಕ್ ಆಗ್ಲಿಲ್ಲ ಅಂತ ಪಕ್ಷದಲ್ಲಿ, ಏನಾದ್ರು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದ್ದಂತ ಪಕ್ಷದಲ್ಲಿ ಹಾಲನ್ನ ನಾವು ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪವಾಗಿ ಮತ್ತೆ ಉತ್ಪನ್ನಗಳ ರೀತಿ ಪನ್ನೀರಲ್ಲಿ ಇಟ್ಸ್ ಎ ವೆರಿ ಗುಡ್ ಪ್ರೋಟೀನ್. ಯಾಕಂದ್ರೆ ಪ್ರೋಟೀನ್ ಕಂಟೆಂಟ್ ಏನಿದೆಯಲ್ಲ ಅದು ನಮ್ಮ ಮಸಲ್ ಬಿಲ್ಡಿಂಗ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಒಟ್ಟಾರೆ ಹಾಲು ಒಳ್ಳೆಯದಲ್ಲ ಅಂತ ಬರಕ್ಕೆ ಕೆಲವು ಕಲಬೆರಕೆ ವಿಷಯಗಳನ್ನ ಆಗಾಗ ಕೇಳ್ತಾ ಇರ್ತೀವಿ. ಹಾಲಲ್ಲಿ ಯೂರಿಯಾ ಮಿಕ್ಸ್ ಮಾಡ್ತಾರೆ, ಹಾಲಲ್ಲಿ ಇನ್ನೇನೋ ಮಿಕ್ಸ್ ಮಾಡ್ತಾರೆ, ಹಾಲಿನ ಕಲರ್ ಬರಕ್ಕೆ ಇನ್ನೇನೋ ಹಾಕ್ತಾರೆ, ಆ ತರದಿದೆ. ಆ ತರದ್ದು ಇರಬಹುದಾ ಅಥವಾ ಇದೆಯಾ? ಖಂಡಿತವಾಗಿಯೂ ಕೂಡ ಹಾಲಿನಲ್ಲಿ ಕಲಬೆರಕೆ ಯಾವುದೇ ತರನಾಗಿರ್ತಕ್ಕಂಥದ್ದು ಇಲ್ಲ. ರೈತರಿಂದ ನೀವು ಹಾಲನ್ನ ಕೊಳ್ಳುವಾಗ ಕೆಲವು ಮಾನದಂಡಗಳನ್ನು ಇಟ್ಕೊಂಡಿರ್ತೀರಾ. ಹೌದು. ಇದು ನಮ್ಮ ಮಾನದಂಡಕ್ಕೆ ಅಡ್ಜಸ್ಟ್ ಆಗಲ್ಲ ಅಂತ ಹಾಲನ್ನು ವಾಪಸ್ ಕಳಿಸ್ತೀರಾ. ಯಾಕೆ ಕಳಿಸ್ತೀರಾ? ಹಂಗಾದ್ರೆ ಏನಿರ್ತದೆ ಅದರಲ್ಲಿ? ಹಾಲನ್ನ ಮಾನದಂಡಗಳು ಅಂತ ಅಂದ್ರೆ, ಈಗ ನಾವು ಒಂದು ಗುಣಮಟ್ಟದ ಹಾಲು ಅಂತ ಹೇಗೆ ಹೇಳ್ಬಹುದು ಅಂತಂದ್ರೆ, ಅದು ಪರಿಶುದ್ಧವಾಗಿದೆ ಇಲ್ಲ ಅಂತ ಅಂದ್ರೆ ಒಂದು ಅಡಲ್ಟ್ರೇಷನ್ ಇಂದ ಮುಕ್ತವಾಗಿರ್ಬೇಕು. ಹಾಲು ಯಾವುದೇ ತರನಾಗಿರ್ತಕ್ಕಂಥ ಸ್ಮೆಲ್ ಬರಬಾರ್ದು, ಕರ್ಡ್ಲಿಂಗ್ ಆಗಿರಬಾರ್ದು, ಅಂದ್ರೆ ಮೊಸರಾಗಿರ್ಬಾರ್ದು, ಯಾವುದೇ ತರನಾಗಿರ್ತಕ್ಕಂತಹ ಹುಳ, ಹಪಟೆ ಅಥವಾ ಗಲೀಜು ಬಿದ್ದಿರಬಾರ್ದು. ಇವೆಲ್ಲವನ್ನು ಕೂಡ ನಾವು ಫಿಸಿಕಲ್ ಆಗಿ ಅದನ್ನ ಏನಂತ ಹೇಳ್ತೀವಿ ಅಂದ್ರೆ ಆರ್ಗ್ಯಾನೋಲೆಪ್ಟಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಹಾಲನ್ನ ನಾವು ನೋಡಿದ ತಕ್ಷಣ ಅದು ಒಪ್ಪಿಗೆ ಆಗುತ್ತಾ ಇಲ್ವಾ ಅಂತ ನೋಡಿ. ಸೆಕೆಂಡ್ ಥಿಂಗ್ ಬಂದು ಕೆಮಿಕಲ್ ಅನಾಲಿಸಿಸ್, ಅದನ್ನ ಅಡಲ್ಟ್ರೇಷನ್ ಟೆಸ್ಟ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಮಿಲ್ಕ್ ಅನಲೈಸರ್ಸ್ ಗಳಿದೆ. ಮಷೀನ್ ಅಲ್ಲಿ ನಾವು ಆ ಮಿಲ್ಕ್ ಸ್ಯಾಂಪಲ್ ಕೊಟ್ಟ ತಕ್ಷಣ ಆ ಸ್ಯಾಂಪಲ್ ಅಲ್ಲಿ ಯಾವುದೇ ತರನಾಗಿರ್ತಕ್ಕಂಥ ಅಡಲ್ಟ್ರೇಷನ್ ಇದ್ರೂ ಕೂಡ ನಾವು ಅದನ್ನ ಐಡೆಂಟಿಫೈ ಮಾಡಬಹುದು. ಮತ್ತೆ ಒಂದು ಸತಿ ನಾವು ಗುಣಮಟ್ಟವನ್ನ ಪರಿಶೀಲನೆ ಮಾಡಿದ ತಕ್ಷಣ ಅದನ್ನ ಹಾಲಿಗೆ ನೀರನ್ನು ಕೂಡ ಕಲಬೆರಕೆ ಮಾಡಿದ್ರು ಕೂಡ ನಾವು ಅದನ್ನ ಕಲಬೆರಕೆ ಅಂತಾನೆ ಕರೆಯುವಂತದ್ದು. ಓಕೆನಾ? ಹಾಗಾಗಿ ಪರಿಶುದ್ಧವಾಗಿ ಗುಣಮಟ್ಟದ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳನ್ನ ತಯಾರಿಕೆ ಮಾಡಬೇಕು ಅಂತಂದ್ರೆ ಕಚ್ಚಾ ವಸ್ತು ಅಂದ್ರೆ ಏನು ಹಾಲು ಬರುತ್ತಲ್ಲ ಅದ್ರ ಗುಣಮಟ್ಟವನ್ನ ಪರಿಶೀಲನೆ ಮಾಡೇನೆ ನಾವು ಹಾಲನ್ನ ಒಳಗಡೆ ತಗೊಳ್ಳೋಂಥದ್ದು. ಅದು ಫಿಸಿಕಲ್ ಹಜಾರ್ಡ್ ಇರಬಹುದು, ಕೆಮಿಕಲ್ ಹಜಾರ್ಡ್ ಇರಬಹುದು, ಮೈಕ್ರೋಬಯಾಲಜಿಕಲ್ ಹಜಾರ್ಡ್ ಇರಬಹುದು, ಎಲ್ಲ
ಎಲ್ಲದರಿಂದ ಕೂಡ ಮುಕ್ತವಾಗಿರ್ಬೇಕು. ಅವಾಗ ಮಾತ್ರ ಅದು ಕುಡಿಯಲು ಯೋಗ್ಯವಾಗಿದೆ, ಸೇವನೆಗೆ ಯೋಗ್ಯ ಅಂತ ಹೇಳಿ ನಾವು ಕನ್ಸಿಡರ್ ಮಾಡುವಂತದ್ದು. ಮತ್ತೆ ಇನ್ನೂ ಆಹಾರ ತಜ್ಞರು ಹೇಳೋದೇನಂತಂದ್ರೆ ಅಲ್ಲಿ ಹಲವಾರು ಪ್ರಾಸೆಸ್ಗಳನ್ನ ಕಂಡು ಅದು ಗ್ರಾಹಕನ ಕೈಗೆ ತಲುಪುತ್ತೆ. ಎಷ್ಟು ಡಿಗ್ರಿನಲ್ಲಿ ಕುದಿಸಿ ಅದು ಸರಿನಾ, ಬಳಸಕ್ಕೆ ಯೋಗ್ಯನಾ ಅಂತೆಲ್ಲ ನೋಡಿ ಪ್ಯಾಸ್ಚರೈಸ್ಡ್ ಅಂತ ಏನ್ ಹೇಳ್ತೀರಾ ಸರ್, ಅದು ಪ್ರಾಸೆಸ್ ಹೇಗಿರುತ್ತೆ ಅಲ್ಲಿ? ನಾವು ಒಂದು ಸತಿ ರೈತರಿಂದ ನಾವು ಹಾಲನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಫಸ್ಟ್ ಸೊಸೈಟಿಗಳಲ್ಲಿ ಒಂದು ಸ್ಕ್ರೀನಿಂಗ್ ಆಗಿ ಬರುತ್ತೆ. ಅಂದ್ರೆ ಕರೆಕ್ಟೆಡ್ ಲ್ಯಾಕ್ಟೋಮೀಟರ್ ರೀಡಿಂಗ್ ಅನ್ನ ಚೆಕ್ ಮಾಡ್ತಾರೆ, ಮತ್ತೆ ಹಾಲಿನ ಗುಣಮಟ್ಟವನ್ನ ಪರಿಶೀಲನೆ ಮಾಡ್ತಾರೆ. ಅದಕ್ಕೆ ಏನಾದ್ರೂ ನೀರಿಂದ ಏನಾದ್ರು ಮಿಕ್ಸ್ ಆಗಿದೆಯಾ, ಸಕ್ಕರೆ, ಉಪ್ಪು ಏನಾದ್ರು, ಪ್ರತಿಯೊಂದು ಕೂಡ ಫಸ್ಟ್ ಗುಣಮಟ್ಟವನ್ನ ಪರಿಶೀಲನೆ ಮಾಡ್ತೀವಿ. ಅದು ಸೊಸೈಟಿಗಳ ಹಂತದಲ್ಲಿ ಗುಣಮಟ್ಟವನ್ನು ಪರಿಶೀಲನೆ ಮಾಡಿದ ನಂತರ ನಮಗೆ ಹಾಲು ಬರುತ್ತೆ. ಬಂದ ನಂತರ ಅಲ್ಲಿ ಏನ್ ಮಾಡ್ತೀವಿ, ಹಾಲಿನ ಗುಣಮಟ್ಟವನ್ನ ಮತ್ತೊಮ್ಮೆ ನಮ್ಮ ಡೈರಿಯ ಹಂತದಲ್ಲಿ ಅದರಿಂದ ಒಂದು ಸ್ಯಾಂಪಲ್ ಅನ್ನ ಡ್ರಾ ಮಾಡಿರ್ತಕ್ಕಂತಹ ಸ್ಯಾಂಪಲ್ ಗುಣಮಟ್ಟ ಸರಿ ಇದೆಯಾ ಅಂತ ಹೇಳಿ ಫಿಸಿಕಲ್ ಅನಾಲಿಸಿಸ್ ಇರಬಹುದು, ಕೆಮಿಕಲ್ ಅನಾಲಿಸಿಸ್ ಇರಬಹುದು, ಅದಕ್ಕೆ ನಾವು ಒಳಪಡಿಸ್ತೀವಿ. ಅಂದ್ರೆ CLR ನೋಡುವಂತದ್ದು, ಫ್ಯಾಟ್ ಪರ್ಸೆಂಟೇಜ್ ನೋಡುವಂತದ್ದು, ಅಡಲ್ಟ್ರೇಷನ್ ನೋಡುವಂತದ್ದು, ಅದು MBRT ಎಷ್ಟು ಬರ್ತಾ ಇದೆ. ಮತ್ತೆ MBRT ಅಂದ್ರೆ ಮಿಥೈಲಿನ್ ಬ್ಲೂ ರಿಡಕ್ಷನ್ ಟೆಸ್ಟ್ ಅಂತ ಹೇಳಿ, ಅದು ಒಂದು ಮೈಕ್ರೋಬಯಾಲಜಿಕಲ್ ಗುಣಮಟ್ಟವನ್ನ ಪರಿಶೀಲನೆ ಮಾಡೋದಕ್ಕೆ ನಾವು ಬಳಸುವಂತಹ ಒಂದು ಟೆಸ್ಟ್. ಅದಾದ ನಂತರ ಅದರಲ್ಲಿ ಅಸಿಡಿಟಿಯನ್ನು ನೋಡುವಂತದ್ದು, ಹಾಲು ಏನಾದ್ರೂ ಮೊಸರಿಗೆ ತಿರುಗ್ತಾ ಇದೆಯಾ ಅಥವಾ ಸರಿ ಇದೆಯಾ ಅಂತ ಹೇಳಿ ಚೆಕ್ ಮಾಡುವಂತದ್ದು. ಈ ಎಲ್ಲಾ ಗುಣಮಟ್ಟವನ್ನು ಪರಿಶೀಲನೆ ಮಾಡಿಕೊಂಡು ಇದು ಕುಡಿಯಲು ಯೋಗ್ಯವಾಗಿದೆ ಅಂತ ಅಂದ ನಂತರದಲ್ಲಿ ನಾವೇನ್ ಮಾಡ್ತೀವಿ, ಮಿಲ್ಕ್ ಅನ್ನ ಅನ್ಲೋಡ್ ಮಾಡ್ತೀವಿ. ಈಗ ಬಂದಿರತಕ್ಕಂತಹ ಮಿಲ್ಕ್ ಅನ್ನ ನಾವೇನ್ ಮಾಡ್ತೀವಿ, ಇನ್ಲೈನ್ ಫಿಲ್ಟರ್ಸ್ ಅಂತ ಹೇಳ್ತೀವಿ. ಇನ್ಲೈನ್ ಫಿಲ್ಟರ್ಸ್ ಅಂದ್ರೆ ಫಿಸಿಕಲ್ ಹಜಾರ್ಡ್ಸ್. ಫಿಸಿಕಲ್ ಹಜಾರ್ಡ್ ಅಂದ್ರೆ ಕಣ್ಣಿಗೆ ಕಾಣುವಂತಹ ಚಿಕ್ಕ ಪುಟ್ಟದ, ಈಗ ಒಂದು ಹಸು ಹಾಲನ್ನ ಕರಿಯುವಂತ ಸಂದರ್ಭದಲ್ಲಿ ಒಂದು ಕೂದಲು ಬಿದ್ದಿರಬಹುದು, ಅಥವಾ ಹಾಲನ್ನ ಲೋಡ್ ಮಾಡುವಂತ ಸಂದರ್ಭದಲ್ಲಿ ಒಂದು ಪ್ಲಾಸ್ಟಿಕ್ ಕಣ ಬಿದ್ದಿರಬಹುದು. ಎನಿ ಎಕ್ಸ್ಟರ್ನಲ್ ಮೆಟೀರಿಯಲ್ಸ್ ನಾವೇನ್ ಮಾಡುವಂತದ್ದು ಅದರಲ್ಲಿ ಸ್ಕ್ರೀನಿಂಗ್ ಮಾಡುವಂತದ್ದು. ಇನ್ಲೈನ್ ಫಿಲ್ಟರ್ಸ್ ಮುಖೇನ ನಾವು ಅದನ್ನ ಫಸ್ಟ್ ಸ್ಕ್ರೀನಿಂಗ್ ಆಗುತ್ತೆ. ಸ್ಕ್ರೀನಿಂಗ್ ಆದ ನಂತರ 4 ಡಿಗ್ರಿ ಉಷ್ಣಾಂಶತೆಗೆ ಹಾಲನ್ನ ನಾವೇನ್ ಮಾಡ್ತೀವಿ, ಶೀತಲೀಕರಣಗೊಳಿಸ್ತೀವಿ. ಅದನ್ನ ನಾವು ಚಿಲ್ಲರ್ಸ್ ಅಂತ ಹೇಳ್ತೀವಿ. ಅದನ್ನ ಪ್ಲೇಟೆಡ್ ಎಕ್ಸ್ಚೇಂಜರ್ಸ್ ಅಲ್ಲಿ ಚಿಲ್ಲರ್ಸ್ ಅನ್ನುವಂತ ಯಂತ್ರದ ಮುಖೇನ ಚಿಲ್ಲಿಂಗ್ ಮಾಡ್ತೀವಿ. ಚಿಲ್ಲಿಂಗ್ ಮಾಡಿ ಸೈಲೋಗಳಲ್ಲಿ ಶೇಖರಣೆ ಮಾಡ್ತೀವಿ. ಸೈಲೋಗಳಲ್ಲಿ ಶೇಖರಣೆ ಆದ ನಂತರ ಮತ್ತೊಮ್ಮೆ ಗುಣಮಟ್ಟವನ್ನ ಪರಿಶೀಲನೆಗೆ ಒಳಪಡಿಸ್ತೀವಿ. ಪರಿಶೀಲನೆಗೆ ಒಳಪಡಿಸಿದ ನಂತರ ಅದು ಯೋಗ್ಯವಾಗಿದೆ ಅಂತ ಹೇಳಿ ನಮ್ಮ ಕ್ವಾಲಿಟಿ ಕಂಟ್ರೋಲ್ ಲ್ಯಾಬೊರೇಟರಿಯಿಂದ ನಮಗೆ ರಿಪೋರ್ಟ್ ಸಿಕ್ಕ ನಂತರ ಆ ಹಾಲನ್ನು ನಾವು ಸಂಸ್ಕರಣೆಗೆ ತಗೊಳ್ತೀವಿ. ಸಂಸ್ಕರಣೆ ಮಾಡುವಂತದ್ದು ಅಂತಂದ್ರೆ ನೀವು ಹೇಳಿದ್ರಿ ಪ್ಯಾಶ್ಚರೀಕರಣ. ಪ್ಯಾಶ್ಚರೈಸೇಷನ್ ಅಂತಂದ್ರೆ ಹಾಲನ್ನ ನಾವು 72 ಡಿಗ್ರಿ ಸೆಲ್ಸಿಯಸ್ಗೆ ಹೀಟ್ ಮಾಡಿ 4 ಡಿಗ್ರಿ ಸೆಲ್ಸಿಯಸ್ಗೆ ಕೂಲ್ ಮಾಡುವಂತದ್ದು. 72 ಡಿಗ್ರಿ ಸೆಲ್ಸಿಯಸ್ಗೆ ಹೀಟ್ ಮಾಡಿದಾಗ ಅದು 15 ಸೆಕೆಂಡ್ಗಳ ಕಾಲ ಹೋಲ್ಡ್ ಆಗುತ್ತೆ. ಏನು ಈ ಪ್ಯಾಶ್ಚರೀಕರಣವನ್ನು ಯಾಕೆ ಮಾಡ್ತೀವಿ, ಏನಕ್ಕೆ ಹಾಲನ್ನ ನಾವು 72 ಡಿಗ್ರಿ ಸೆಲ್ಸಿಯಸ್ಗೆ ಕುದಿಸ್ತೀವಿ, ಏನಕ್ಕೆ ಕಾಯಿಸ್ತೀವಿ ಆ ಟೆಂಪರೇಚರ್ ಅಲ್ಲಿ ಅಂತ ಅಂದ್ರೆ, ಆ ಡಿಗ್ರಿ ಟೆಂಪರೇಚರ್ ನಲ್ಲಿ ಹಾಲಿನಲ್ಲಿ ಇರ್ತಕ್ಕಂತಹ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಕೊಲ್ಲಬೇಕು. ಯಾಕೆ ಅಂತ ಅಂದ್ರೆ ನಾವು ರೋಗಕಾರಕ ಸೂಕ್ಷ್ಮಾಣುಗಳ ಜೀವಿಗಳನ್ನ ಕೊಂದಾಗ ಮಾತ್ರ ಅದು ಇಟ್ಸ್ ಸೇಫ್ ಫಾರ್ ಕನ್ಸಂಪ್ಷನ್, ಗ್ರಾಹಕರಿಗೆ ಇದು ಕುಡಿಯಲು ಯೋಗ್ಯ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡಬಹುದು. ಒಂದು ಸೆಕೆಂಡ್ ಥಿಂಗ್, ಅದರ ಒಂದು ಶೆಲ್ಫ್ ಲೈಫ್, ಕೀಪಿಂಗ್ ಕ್ವಾಲಿಟಿ ಏನಿದೆ ಅಲ್ವಾ, ರೋಗಕಾರಕ ಸೂಕ್ಷ್ಮಾಣು ಜೀವಿಗಳು ಹಾಲನ್ನು ನಾವು ಪ್ಯಾಶ್ಚರೀಕರಣ ಮಾಡಿದಾಗ ಸತ್ತೋಗೋದ್ರಿಂದ ಅದ್ರದ್ದು ಕೀಪಿಂಗ್ ಕ್ವಾಲಿಟಿ, ಶೆಲ್ಫ್ ಲೈಫ್ ಅಂತ ಏನ್ ಹೇಳ್ತೀವಲ್ವಾ, ಅದು ಒಂದು 4 ಅವರ್ಸ್ ಅಥವಾ 10 ಅವರ್ಸ್ ಬರುವಂತಹ ಮಿಲ್ಕ್ ಏನಾಗುತ್ತೆ ನಮಗೆ 48 ಗಂಟೆಗಳ ಕಾಲ ಅದು ನಮಗೆ ಬಾಳಿಕೆಗೆ ಯೋಗ್ಯವಾಗಿರುತ್ತೆ. ಅದು ನಾವು 4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶತೆಯಲ್ಲಿ ಯಾವಾಗ ಆ ಟೆಂಪರೇಚರ್ ನ ಮೇಂಟೈನ್ ಮಾಡಿ ಅದನ್ನ ನಾವು ಶಿಥಿಲೀಕರಣಗೊಳಿಸಿದಾಗ ಮಾತ್ರ ಸಾಧ್ಯ. ಆದ್ರೆ ರೂಮ್ ಟೆಂಪರೇಚರ್ ಗಳಲ್ಲಿ ಅಷ್ಟು ಟೈಮ್ ಬಾಳಿಕೆ ಬರಲ್ವಾ ಅಂತ ನೀವು ಕೇಳಬಹುದು. ಅಷ್ಟು ಟೈಮ್ ಬಾಳಿಕೆ ಬರಲ್ಲ. ಏನಕ್ಕೆ ಅಂತ ಅಂದ್ರೆ ರೂಮ್ ಟೆಂಪರೇಚರ್ ನಲ್ಲಿ ಇಟ್ಟಾಗ ಕೆಲವೊಂದು ಮೀಸೋಫಿಲಿಕ್ ಇರಬಹುದು, ಕೆಲವೊಂದು ಥರ್ಮೋಫಿಲಿಕ್ ಬ್ಯಾಕ್ಟೀರಿಯಾಗಳಿರಬಹುದು, ಅವು ಆಕ್ಟಿವೇಶನ್ ಆಗುತ್ತೆ. ನಾನು ಆಗ್ಲೇ ನಿಮಗೆ ಹೇಳಿದೆ, ಮಿಲ್ಕ್ ಒಂದು ಕಂಪ್ಲೀಟ್ ಫುಡ್, ಒಂದು ಸಮತೋಲಿತ ಆಹಾರ ಪದಾರ್ಥ. ಹಾಗಾಗಿ ಸೂಕ್ಷ್ಮಾಣು ಹೈ ಡಿಗ್ರಿನಲ್ಲಿ ನೀವು ಕುದಿಸೋದ್ರಿಂದ ಅದರ ನ್ಯೂಟ್ರಿಯೆಂಟ್ ಕ್ವಾಲಿಟೀಸ್ ಏನಿದೆ ಅದೇನಾದ್ರು ಲಾಸ್ ಆಗುತ್ತಾ? ಇಲ್ಲ, ಪ್ಯಾಶ್ಚರೀಕರಣ ಮಾಡಿರ್ತಕ್ಕಂತಹ ಮಿಲ್ಕ್ ಅಲ್ಲಿ ಅಷ್ಟು ತರನಾಗಿ ಲಾಸ್ ಆಗಲ್ಲ. ಈಗ ಎಕ್ಸಾಂಪಲ್, ಕೆಲವೊಂದು ವೈಟಮಿನ್ಸ್ ಗಳು ಕೆಲವೊಂದು ಟ್ರೇಸಸ್ ಅಲ್ಲಿ ಕಡಿಮೆ ಆಗುತ್ತೆ ಹೊರತು ಕಂಪ್ಲೀಟ್ ವೈಟಮಿನ್ಸ್ ಗಳಾಗ್ಲಿ ಮಿನರಲ್ಸ್ ಗಳಾಗ್ಲಿ. ಈ ಪ್ರಶ್ನೆ ನಿಮ್ಗೆ ಮುಂದೂ ಬರುತ್ತೆ. ಸಾಮಾನ್ಯವಾಗಿ ಕಾಡ್ತಾ ಇರುವಂತದ್ದು D3 ಕೊರತೆ ಅಲ್ವಾ? ಈಗ ಸಸ್ಯಾಹಾರಿಗಳಲ್ಲಿ ಹಾಲು ಬಹಳ ದೊಡ್ಡ ಸೋರ್ಸ್. ಅದಕ್ಕೆ ಡಿಗೆ ಸೂರ್ಯನ ಬೆಳಕನ್ನು ಬಿಟ್ರೆ ಅದು ಕಡಿಮೆ ಆಗಿದೆ ಅಂತಾರೆ. ಹೇಗೆ ಇದು ಅಂತ ನನಗೆ, ಹಾಲನ್ನು ಯಥೇಚ್ಛವಾಗಿ ಬಳಸ್ತಾರೆ ಆದ್ರೂ D3 ಕೊರತೆ ಅಂತ ಬರುತ್ತೆ. ಹಾಲಿನಲ್ಲಿ ವೈಟಮಿನ್ ಡಿ ಏನಿದೆಯಲ್ಲ ಅದನ್ನ ಆಕ್ಚುಲಿ FSSAI, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದವರು ಫುಡ್ ಅಲ್ಲಿ ಫೋರ್ಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ತಗೊಬಂದಿದ್ದಾರೆ. ಮಿಲ್ಕ್ ಅಲ್ಲಿ ವೈಟಮಿನ್ ಎ ಮತ್ತೆ ವೈಟಮಿನ್ ಡಿ ನ ನಾವು ಫೋರ್ಟಿಫಿಕೇಶನ್ ಮಾಡ್ತೀವಿ. ಇದ್ರ ಉದ್ದೇಶ ಏನು ಅಂತ ಅಂದ್ರೆ, ಈಗ ಪ್ರಸ್ತುತವಾಗಿ ನಮ್ಮ ಇಂಡಿಯಾ ಸಿನಾರಿಯೋದಲ್ಲಿ ತಗೊಂಡ್ರೆ ವೈಟಮಿನ್ B12 ಇರಬಹುದು, ವೈಟಮಿನ್ ಎ ಇರಬಹುದು, ವೈಟಮಿನ್ ಡಿ ಇರಬಹುದು, ಮತ್ತೆ ಇನ್ನೊಂದು ಅಯೋಡಿನ್ ಕೊರತೆ. ಇವು ಕೆಲವೊಂದನ್ನ ಲೈಕ್ ನ್ಯೂಟ್ರಿಯೆಂಟ್ಸ್ ಗಳ ಡಿಫಿಷಿಯನ್ಸಿಯಿಂದಾಗಿ ತುಂಬಾ ಜನ ಬಳಲ್ತಾ ಇದ್ದಾರೆ. ಇದಕ್ಕೆ ರೀಸನ್ ಇವಾಗ ನಾವು ಪ್ರಸ್ತುತ
ಪ್ರಸ್ತುತವಾಗಿ ಏನು ಅರ್ಬನೈಸೇಷನ್ ಆಗಿದೆ ಮತ್ತೆ ಜನಗಳ ಒಡನಾಟ ಪ್ರಕೃತಿ ಜೊತೆ ಯಾವ ರೀತಿ ಇದೆ ಅದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಪ್ರತಿಯೊಂದು ಮನೆಯಲ್ಲೂ ರೈತಾಪಿ ವರ್ಗದವರು ಇರೋರು ಪ್ರತಿಯೊಬ್ಬರು ಕೂಡ ಹೊರಗಡೆ ಕೆಲಸ ಮಾಡಿ ಬರುವಂತವ್ರು. ಹಿಂದಿನ ಕಾಲದಲ್ಲಿ ನಾವು ಗಮನಿಸಿದಾಗ ಕಾಮನ್ ಆಗಿ ವಾಹನಗಳ ಸಂಖ್ಯೆ ಕಡಿಮೆ ಇರ್ತಿತ್ತು. ಅವರೇ ಹೋಗಿ ವಾಕ್ ಮಾಡಿ ಏನಾದ್ರೂ ಒಂದು ವಸ್ತುನ ತರಬೇಕು ಅಂದ್ರೆ ಅವರ ತೋಟಕ್ಕೆ ಹೋಗಿ ಸೊಪ್ಪು ಕಿತ್ಕೊಂಡ್ ಬರೋರು ಅಥವಾ ಏನೋ ಒಂದು ಐಟಮ್ಸ್ ಗಳನ್ನ ತಗೊಂಡ್ಬರ್ಬೇಕು ಅಂದ್ರೆ ಅವರೇ ಹೋಗೋರು. ಅವಾಗ ಅವ್ರದ್ದು ಸೂರ್ಯನ ಬೆಳಕಿಗೆ ಅವ್ರದ್ದು ಬಾಡಿ ಡಿಸ್ಪೋಸ್ ಆಗ್ತಾ ಇತ್ತು. ಬಟ್ ಇವಾಗ ಹೇಗಾಗಿದೆ, ಜೀವನವನ್ನ ಸೂರ್ಯನ ಬೆಳಕಿಗಿಂತ ಹೆಚ್ಚಾಗಿ ಮನೆ ಅಥವಾ ಒಂದು 4 ಗೋಡೆಗಳ ಮಧ್ಯದಲ್ಲಿ ಜೀವನವನ್ನ ಕಳೀತಾ ಇದ್ದಾರೆ. ಅದರಿಂದಾಗಿ ಚಟುವಟಿಕೆ ಕಡಿಮೆ ಆಗಿದೆ. ಒಂದು ಎರಡನೇದು ಪೋಷಕಾಂಶಗಳು ಏನಿದಾವಲ್ಲ ಅದು ನಮಗೆ ಫುಡ್ ಅಲ್ಲಿ ಈಗ ಸಿಗ್ತಾ ಇಲ್ಲ, ಅದು ಕೂಡ ಒಂದು ಮ್ಯಾಟರ್ ಆಗುತ್ತೆ. ಮತ್ತೆ ಇನ್ನೊಂದು ಈಗ ಜಂಕ್ ಫುಡ್ಗಳು. ಮುಂಚೆ ಎಲ್ಲ ಹೇಗೆ ಅಂತ ಅಂದ್ರೆ ಮನೆಯಲ್ಲಿ ಒಂದು ಸೊಪ್ಸಾರು ಮುದ್ದೆ ಅಂತ ಹೇಳಿ ಮನೆಯಲ್ಲೇ ಮಾಡಿದ್ರೆ ಒಂದು ಕಡೆ ಒಂದು ಹಿಡಿಯಷ್ಟು ಸೊಪ್ಪಿರ್ತಾ ಇತ್ತು, ಒಂದು ಹಿಡಿಯಷ್ಟು ಕಾಳುಗಳಿರ್ತಾ ಇತ್ತು, ಒಂದು ಮುದ್ದೆ ಇರ್ತಾ ಇತ್ತು, ಸಾಂಬಾರ್ ಇರ್ತಾ ಇತ್ತು. ಅದ್ರ ಜೊತೆಗೆ ಮನೆಯಲ್ಲೇನೆ ಒಂದು ನಾಟಿ ಹಸುವಿನ ತುಪ್ಪವನ್ನ ಹಾಕೊಂಡು ತಿಂತಾ ಇದ್ರು. ಮನೆಯಲ್ಲೇನೆ ಎಲ್ಲವನ್ನು ಕೂಡ ಮಾಡ್ಕೊಳ್ಳೋರು. ಹರಿವೆ ಸೊಪ್ಪಿರ್ಬೋದು, ನುಗ್ಗೆ ಸೊಪ್ಪಿರ್ಬೋದು, ಯಾವ ಸೊಪ್ಪುಗಳು ಬೇಕು ಅವರೇ ಬೆಳ್ಕೊಳ್ಳೋರು, ಅವರೇನೆ ಅದನ್ನ ತಂದು ಬಳಕೆ ಮಾಡೋರು. ಬಟ್ ಇವಾಗಿನ ಇದರಲ್ಲಿ ಪ್ರತಿಯೊಂದಕ್ಕೂ ಕೂಡ ನಾವು ಗೊಬ್ಬರಗಳು ಅಂದ್ರೆ ಫರ್ಟಿಲೈಸರ್ಸ್ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ. ಈಗ ಕಾಯಿಲೆಗಳು ವಯಸ್ಸಾದಂತೆ ಎಲ್ಲರಿಗೂ ಬೇರೆ ಬೇರೆ ತರದ ಕಾಯಿಲೆಗಳು ಬರೋದು ಸಹಜ, ಅದನ್ನ ನಾವೇ ಸ್ವೀಕಾರ ಮಾಡೋಣ. ಆದರೆ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳಿಗೂ ಸಹ ಜೀವನ ಶೈಲಿಯ ಬದಲಾವಣೆಯಿಂದ ಪೌಷ್ಟಿಕಾಂಶದ ಕೊರತೆ ಆಗ್ತಿದೆ, ಆಮೇಲೆ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದೆ. ಇತ್ತೀಚೆಗೆ ನಾವು ಫ್ಯಾಟಿ ಲಿವರ್ ಅನ್ನುವಂಥದ್ದು, B12 ವೈಟಮಿನ್ ಡೆಫಿಷಿಯನ್ಸಿ ಇರ್ಬೋದು, D3 ಡೆಫಿಷಿಯನ್ಸಿ ಇರ್ಬೋದು, ಆಮೇಲೆ ಬಹಳ ಸಹಜವಾಗಿ ಮಧುಮೇಹ. ತುಂಬಾ ವಿರಳವಾಗಿ ಕೇಳ್ತಿದ್ವಿ ಹಿಂದೆ ಮಧುಮೇಹ ಬಂದಿದೆ, ಈಗ ಸಹಜ ಆಗಿ ಹೋಗಿದೆ. ಹೈಪರ್ ಟೆನ್ಷನ್ ಇರ್ಬೋದು, ಒಬೆಸಿಟಿ ಇರ್ಬೋದು, ಅಂದ್ರೆ ಸ್ಥೂಲಕಾಯ. ಇವೆಲ್ಲ ನಮ್ಮ ಜೀವನ ಶೈಲಿಯ ಸರಿ ಇಲ್ಲದೆ ಇರೋದ್ರಿಂದ ಅಥವಾ ನಾವು ಮೇಂಟೈನ್ ಮಾಡದೇ ಇರೋದ್ರಿಂದ ಬರ್ತಾ ಇರುವಂತಹ ಕಾಯಿಲೆಗಳು. ಯಾಕೆ ಅಂತ ನಿಮ್ಗನ್ಸತ್ತೆ? ಒಳ್ಳೆ ಕ್ವಶನ್ ಕೇಳಿದ್ರಿ ಮೇಡಮ್. ಮೊದಲನೇದಾಗಿ ಅನಾರೋಗ್ಯಕರ ಜೀವನ ಶೈಲಿಯಿಂದ ಬರ್ತಕ್ಕಂತಹ ರೋಗಗಳು ಅಂತ ಹೇಳಿ ಜನಗಳಿಗೆ ಅವೇರ್ನೆಸ್ ಇಲ್ಲ. ಈಗ ಪ್ರಸ್ತುತವಾಗಿ ಜನಗಳು ಏನಂತ ಅನ್ಕೊಂಡಿದ್ದಾರೆ ಅಂದ್ರೆ ಅನಾರೋಗ್ಯಕರ ಜೀವನ ಶೈಲಿಯಿಂದ ಬರ್ತಕ್ಕಂತಹ ರೋಗಗಳನ್ನ ಇದು ಜೆನೆಟಿಕಲ್ ಆಗಿ ಬರ್ತಾ ಇದೆ, ಇದು ಕಾಮನ್, ಎಲ್ಲಾರ್ಗೂ ಕೂಡ ಇದು ಬರುತ್ತೆ ಅಂತ ಹೇಳಿ ಡಿಸೈಡ್ ಆಗಿದ್ದಾರೆ. ಮೊದಲನೇದಾಗಿ ಅನಾರೋಗ್ಯಕರ ಜೀವನ ಶೈಲಿಯಿಂದ ಬರ್ತಕ್ಕಂಥದ್ದು ಮತ್ತೆ ಅನಾರೋಗ್ಯಕರ ಜೀವನ ಶೈಲಿಯಲ್ಲಿ ಬಳಸಕ್ಕಂತ ಆಹಾರ ಪದಾರ್ಥಗಳಿಂದ ಬರ್ತಕ್ಕಂಥ ರೋಗಗಳು ಯಾವ್ದಾದ್ರು ಅದ್ರ ಬಗ್ಗೆ ನಾನು ಮೊದಲನೇ ತಿಳಿಸ್ತೀನಿ. ಅದರಲ್ಲಿ ಮುಖ್ಯವಾಗಿ ಬರುವಂತದ್ದು ಡಯಾಬಿಟಿಸ್. ಈಗ ಏನಿಲ್ಲ ಅಂದ್ರೂ 10 ಜನ ಅಂತ ತಗೊಂಡ್ರೆ 4 ರಿಂದ 5 ಜನಕ್ಕೆ ಮಧುಮೇಹ ಇದೆ. ಅದರಲ್ಲಿ ಪ್ರೀ ಡಯಾಬಿಟಿಕ್ ಅಂತ ಕನ್ಸಿಡರ್ ಮಾಡೋ ಹಾಗಿದ್ರೆ ಆಲ್ಮೋಸ್ಟ್ ಒಂದು 20% ಪ್ರೀ ಡಯಾಬಿಟಿಕ್ ಅಂತ ಹೇಳಿ ಈಗಿದೆ. ಇನ್ನು ರಿಮೈನಿಂಗ್ ಡಯಾಬಿಟಿಕ್ ಅಂದ್ರೆ 10 ಜನಕ್ಕೆ ತಗೊಳ್ತೀನಿ ಅಂತಂದ್ರೆ 3 ರಿಂದ 4 ಜನ ಡಯಾಬಿಟಿಕ್ ಆಗಿದ್ದಾರೆ. ಒಂದು ಎರಡನೇ ತಿಂಗು ಪಿಸಿಒಡಿ ಮತ್ತೆ PCOS, ಏನು ಪಾಲಿಸಿಸ್ಟಿನ್ ಓವರಿಯನ್ ಡಿಸೀಸ್ ಅಥವಾ ಏನಿದು ಸಿಂಡ್ರೋಮು, ಇದು ಕೂಡ ಹೆಣ್ಣು ಮಕ್ಕಳಲ್ಲಿ ಅದು ಇನ್ನು ಮೈನೆರೆದು ಜಸ್ಟ್ ಒಂದು 4 ರಿಂದ 5 ವರ್ಷಗಳು ಕೂಡ ಆಗಿರಲ್ಲ. ಆ ಟೈಮ್ನಲ್ಲೇ ಅವರು PCOD ಇಂದ ಸ್ಥೂಲಕಾಯವಾಗಿರ್ತಾರೆ. ಒಂದು ಎರಡನೇ ತಿಂಗು ಆ ಜಂಕ್ ಫುಡ್ ಗಳನ್ನ ಅತಿ ಹೆಚ್ಚು ಬಳಸೋದ್ರಿಂದ ಇದು ಆಗ್ತಾ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದ್ರು ಕೂಡ ಅದ್ರ ಬಗ್ಗೆ ಯಾರು ಕೂಡ ಇದುವರೆಗೂ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಇನ್ನ ಅದಾದ ನಂತರ ಬರುವಂತದ್ದು ಬ್ಲಡ್ ಕೊಲೆಸ್ಟ್ರಾಲ್. ಏನು ಬ್ಲಡ್ ಕೊಲೆಸ್ಟ್ರಾಲ್? ನಮ್ಮ ದೇಹದಲ್ಲಿ LDL ಲೆವೆಲ್ ಕಡಿಮೆ ಆಗಿ HDL ಲೆವೆಲ್ ಜಾಸ್ತಿ ಆಗುವಂತದ್ದು. LDL ಅಂತ ಅಂದ್ರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ ಹೇಳ್ತೀವಿ, ಅಂದ್ರೆ ಅದನ್ನ ನಾವು ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಅದು ನಮ್ಮಲ್ಲಿ ಜಾಸ್ತಿ ಇದೆ. ಸೆಕೆಂಡ್ ಥಿಂಗ್ ಹೈ ಬ್ಲಡ್ ಪ್ರೆಷರ್ ಅನ್ನೋದು ಕೂಡ ಈ ಒಬೆಸಿಟಿಯಿಂದ ಇರಬಹುದು ಅಥವಾ ಡಯಾಬಿಟಿಕ್ ಇಂದ ಆಗುವಂತದ್ದು ಇರಬಹುದು, ಮತ್ತೆ ಅನ್ಹೆಲ್ತಿ ಲೈಫ್ ಸ್ಟೈಲ್ ಇಂದ ಬರುವಂತದ್ದು ಕೂಡ ಆಗಿರುತ್ತೆ. ಒಂದು ಇನ್ನ ಯೂರಿಕ್ ಆಸಿಡ್ ಲೆವೆಲ್ ಬ್ಲಡ್ ಅಲ್ಲಿ ಜಾಸ್ತಿ ಇದ್ದು ನಾವು ಡಿಸ್ಪ್ಲೇ ಆಗೋದ್ರ ಮುಖ್ಯನ ತುಂಬಾ ಜನಕ್ಕೆ ಕಿಡ್ನಿಯಲ್ಲಿ ಕಲ್ಲಾಗುವಂತದ್ದು ಇರಬಹುದು. ಇದು ಡೈರೆಕ್ಟ್ ಆಗಿ ಪ್ರಪೋರ್ಷನಲ್ ಇರಲ್ಲ, ಬಟ್ ಇಂಡೈರೆಕ್ಟ್ ನಲ್ಲಿ ಪ್ರಪೋರ್ಷನಲ್ ಇರುತ್ತೆ. ಏನಕ್ಕೆ ಅಂತ ಅಂದ್ರೆ ಇವೆಲ್ಲ ಯಾವ ರೀತಿ ಡಿಸೀಸ್ ಗಳಿದೆ ಅಂತ ಅಂದ್ರೆ, ನಾವು ಒಂದು ರೋಗ ಬಂದಾಗ ಅದನ್ನ ನಾವು ಎಚ್ಚೆತ್ಕೊಂಡು ಸರಿಪಡಿಸಿಕೊಳ್ಳಿಲ್ಲ ಅಂತ ಅಂದ್ರೆ ಅದು ಲಾಂಗ್ ಡ್ಯೂರೇಬಿಲಿಟಿಲಿ ನಮ್ಗೆ ಅದು ಬೇರೆ ಇನ್ನೊಂದು ಕಾಯಿಲೆಗೆ ಒಂದು ಹಾದಿ ಆಗುತ್ತೆ. ಎಕ್ಸಾಂಪಲ್, ನೀವು ಡಯಾಬಿಟಿಕ್ ಬರುತ್ತೆ, ನೀವು ಅವಾಗ ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದ್ರೆ ನರಗಳ ದೌರ್ಬಲ್ಯ ಬರುವಂತದ್ದು ಇರಬಹುದು, ಕಣ್ಣು ಮಂಜಾಗುವಂತದ್ದು ಇರಬಹುದು, ಮತ್ತೆ ಪದೇ ಪದೇ ಯೂರಿನೇಷನ್ ಮಾಡಿ ನಿಮ್ಮ ಕಿಡ್ನಿಗಳು ಒಂದು ವೀಕ್ ಆಗುವಂತದ್ದು ಇರಬಹುದು. ಹೀಗೆ ಹಲವಾರು ರೀತಿಯ ಸಿಂಪ್ಟಮ್ಸ್ ಗಳು ಇರುತ್ತೆ ಒಂದು ಅನಾರೋಗ್ಯಕರ ಜೀವನ ಶೈಲಿ ಅಂತ ಅಂದ್ರೆ. ಇನ್ನ ಇದನ್ನ ಹೊರತುಪಡಿಸಿದ್ರೆ ಥೈರಾಯ್ಡ್ ಅಲ್ಲಿ ವೇಟ್ ಗೇನ್ ಆಗುವಂತದ್ದು ಇರಬಹುದು. ಈಗ ತುಂಬಾ ಜನ ಥೈರಾಯ್ಡ್ ಇದೆ, ವೆಯ್ಟ್ ಗೇನ್ ತುಂಬಾ ಆಗಿರ್ತಾರೆ, ಅದಕ್ಕೆ ಟ್ಯಾಬ್ಲೆಟ್ಸ್ ಮೊರೆ ಹೋಗ್ಬಿಡ್ತಾರೆ. ಸ್ಟಾರ್ಟಿಂಗ್ ಡೇ 1 ಇಂದಲೇ ಟ್ಯಾಬ್ಲೆಟ್ಸ್ ಮೊರೆ ಹೋಗ್ಬಿಡ್ತಾರೆ. ಇದು ಕೂಡ ಏನು ಅಂತ ಅಂದ್ರೆ ನಾವು ಫುಡ್ ಅಲ್ಲಿ ಅಟ್ಲೀಸ್ಟ್ ತಗೊಳ್ಳೋಂತ ಡೋಸೇಜ್ ಅನ್ನ ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡ್ಕೊಬಹುದು. ಯಾಕೆಂದ್ರೆ ಥೈರಾಯ್ಡ್ ಬರುವಂತದ್ದು ಅಯೋಡಿನ್ ಕೊರತೆಯಿಂದಾಗಿ. ಇನ್ನು ಇದಾದ ನಂತರದಲ್ಲಿ ಮಕ್ಕಳಲ್ಲಿ ಕಾಣುವಂತದ್ದು ಹಲವಾರು ವೈಟಮಿನ್ ಗಳ ಡಿಫಿಷಿಯನ್ಸಿಯಿಂದ ಇದೆ. ಇರುಳು ಕುರುಡು ಬರುವಂತದ್ದು ಇರಬಹುದು, ವೈಟಮಿನ್ A ಡಿಫಿಷಿಯನ್ಸಿಯಿಂದ ಬರುತ್ತೆ, ಮತ್ತೆ ರಿಕೆಟ್ಸ್ ಬರುವಂತದ್ದು ಇರಬಹುದು. ಹೀಗೆ ಹಲವಾರು ರೋಗಗಳಿದೆ. ಬಟ್ ಹಲವಾರು ರೋಗಗಳು ನಮ್ಮ ಜೀವನ ಶೈಲಿ ಮತ್ತೆ ಆಹಾರ ಶೈಲಿಯಿಂದ ಬರ್ತಾ ಇದೆ.
ಮತ್ತೆ ಅತಿ ಹೆಚ್ಚು ಸ್ಟ್ರೆಸ್ ಲೆವೆಲ್ಗೆ ಹೋಗಿ ಆಂಗ್ಸೈಟಿ, ಡಿಪ್ರೆಷನ್ ಒಳಗಾಗುವಂತದ್ದು ಇರಬಹುದು. ಇವೆಲ್ಲವೂ ಕೂಡ ಅನಾರೋಗ್ಯಕರ ಜೀವನ ಶೈಲಿಯಿಂದ ಬರ್ತಕ್ಕಂತಹ ರೋಗಗಳೇ. ಬಟ್ ಅದನ್ನ ಅವರು ಕನ್ಸಿಡರ್ ಮಾಡ್ತಾ ಇಲ್ಲ ಇವು ಕೆಲವೊಂದು ಜೆನೆಟಿಕಲ್ ಆಗಿ ಬಂದಿದೆ ಅಂತ ಹೇಳಿ ಡಿಸೈಡ್ ಮಾಡ್ಬಿಡ್ತಾರೆ. ಜೆನೆಟಿಕಲ್ ಆಗಿ ಯಾವ ಕಾಯಿಲೆಗಳು ಬರುತ್ತೆ ಅಂತ ನೀವು ಕೇಳಬಹುದು. ಈಗ ಡಯಾಬಿಟಿಸ್ ತಗೊಂಡ್ರೆ ಟೈಪ್ 1 ಟೈಪ್ 2 ಅಂತ ಇದೆ. ಅದರಲ್ಲಿ ಟೈಪ್ 1 ಡಯಾಬಿಟಿಸ್ ಬಂದು ಜೆನೆಟಿಕಲ್ ಆಗಿ ಬರುವಂತದ್ದು. ಈಗ 100 ಜನ ತಗೊಂಡ್ರೆ ಟೈಪ್ 1 ಡಯಾಬಿಟಿಸ್ ಓನ್ಲಿ 95 ಜನ ಟೈಪ್ 2 ಡಯಾಬಿಟಿಸ್ ಇರ್ತಾರೆ. ಓನ್ಲಿ 5 ಜನಕ್ಕೆ ಮಾತ್ರ ಟೈಪ್ 1 ಡಯಾಬಿಟಿಸ್ ಬರುತ್ತೆ. ಬರಲೇಬೇಕು ಅಂತ ಏನಿಲ್ಲ. ಇವನ್ ಜೆನೆಟಿಕಲಿ ಏನಾದ್ರೂ ನೀವು ಒಬೇಸ್ ಇದ್ರೆ ಅದನ್ನು ಕೂಡ ನಾವು ತೂಕವನ್ನ ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೊಬಹುದು. ಒಟ್ಟು ಸಹಜವಾಗಿರುವಂತಹ ಜೀವನ ಶೈಲಿಯನ್ನ ಬಿಟ್ಟು ಅಸಹಜ ಜೀವನ ಶೈಲಿ ಏನ್ ಮಾಡ್ಕೊಂಡಿದೀವಿ, ಸೂರ್ಯನ ಬೆಳಕಿಗೆ ಹೋಗದೆ ಇರುವಂತದ್ದು, ಕೂತಲ್ಲೇ ತಿನ್ನುವಂತದ್ದು, ಜಂಕ್ ತಿನ್ನುವಂತದ್ದು, ಅತಿ ಹೆಚ್ಚು ಎಣ್ಣೆ ಪದಾರ್ಥಗಳನ್ನ ಬಳಸುವಂತದ್ದು, ಅತಿ ಹೆಚ್ಚು ಸಕ್ಕರೆಯನ್ನ ಬಳಸುವಂತದ್ದು, ತಿನ್ನೋದ್ರ ಕಡೆ ಗಮನ ಕೊಡ್ತಾ ಇದೀವಿ, ಆದ್ರೆ ದೇಹದ ಚಟುವಟಿಕೆ ಕಡೆಗೆ ಗಮನ ಕೊಡ್ತಾ ಇಲ್ಲ ಅಲ್ವಾ? ಹೌದು, ಖಂಡಿತ. ಈಗ ತಿನ್ನೋದ್ರ ಕಡೆಗೆ ಗಮನ ಕೊಡ್ತಾ ಇದೀವಿ, ಅದು ಒಪ್ಕೊಳ್ತೀನಿ. ಬಟ್ ತಿನ್ನೋದ್ರ ಕಡೆಗೆ ನಾನು ಹೇಳುವಂತದ್ದು ಅಂದ್ರೆ ಹೊತ್ತೊತ್ತಿಗೆ ಗಂಟೆಗೆಲ್ಲ ತಿನ್ನೋ ಪದ್ಧತಿಗಳೆಲ್ಲ ಬಂದ್ಬಿಟ್ಟಿದೆ ಈಗ. ಅವಾಗ 3 ಹೊತ್ತು ತಿನ್ನಿ ಅಂತ ಹೇಳೋರಲ್ಲ, ಈಗಿಲ್ಲ ಗಂಟೆಗೆ ತಿನ್ನಿ, 2 ಗಂಟೆಗೊಮ್ಮೆ ತಿನ್ನಿ. ಹೌದು. ಏನಕ್ಕೆ ಮುಂಚೆ ಎಲ್ಲ ಆತರ ಪದೇ ಪದೇ ತಿನ್ನಕ್ ಹೇಳೋರು, ಇವಾಗ ಏನಕ್ಕೆ ಹೇಳಲ್ಲ ಅಂತ ಅಂದ್ರೆ, ಮುಂಚೆ ನಾವು ತಗೊಳ್ಳೋಂತ ಆಹಾರದಲ್ಲಿ ಎಲ್ಲಾ ತರನಾಗಿರ್ತಕ್ಕಂಥ ಪೋಷಕಾಂಶಗಳು ಅಡಕವಾಗಿರ್ತಾ ಇದ್ವು. ಆ ರೀತಿ ಅವ್ರು ತಗೊಳ್ಳೋರು. ಇವತ್ತು ಒಂದು ಧಾನ್ಯದ ಅಡಿಗೆ ಮಾಡಿದ್ರೆ ಒಂದೇ ತರದ ಧಾನ್ಯದ ಅಡಿಗೆ ಇರ್ತಾ ಇತ್ತು. ಪಲ್ಸಸ್ ಇರಬಹುದು, ಅಥವಾ ಅವ್ರು ಯೂಸ್ ಮಾಡ್ತಕ್ಕಂತಹ ಸಿರಿಧಾನ್ಯಗಳಿರ್ಬಹುದು, ಹೋಲ್ ಗ್ರೈನ್ಸ್ ಇರಬಹುದು, ಕೆಂಪಕ್ಕಿ, ಕುಸಲಕ್ಕಿ, ಈ ತರ ಬಳಕೆ ಮಾಡ್ತಾ ಇದ್ರು ಅವಾಗೆಲ್ಲ. ಇವಾಗಿಂದ ಜನ ಪದ್ಧತಿ ಶೈಲಿಯಲ್ಲಿ ಹೇಗಾಗಿದೆ ಅಂತ ಅಂದ್ರೆ, ನಾವು ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ, ಒಂದು ಮದ್ವೆ ಊಟ ಅಂತ ತಗೊಂಡ್ರೆ ಅದರಲ್ಲಿ 85% ಕಾರ್ಬೋಹೈಡ್ರೇಟ್ ಇಂದ ಕೂಡಿರುತ್ತೆ. ಏನಕ್ಕೆ ಅಂದ್ರೆ ವೈಟ್ ರೈಸ್ ಇರಬಹುದು, ಸ್ವೀಟ್ಸ್ ಇರಬಹುದು, ಕೊಡುವಂತಹ ಬಜ್ಜಿ ಬೋಂಡಗಳಿರಬಹುದು, ಕೊಡುವಂತಹ ಹೋಳಿಗೆ ಇರಬಹುದು, ಪ್ರತಿಯೊಂದು ಕೂಡ ಕಾರ್ಬೋಹೈಡ್ರೇಟ್ ಮಯವಾಗಿದೆ. ಆ ಕಾರ್ಬೋಹೈಡ್ರೇಟ್ ಮಯವಾಗಿರ್ತಕ್ಕಂಥ ಆಹಾರ ಪದ್ಧತಿಯನ್ನ ಅನುಸರಿಸೋದಕ್ಕೇನೆ ಅವರು ಸಾವಿರಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಊಟವನ್ನ ಹಾಕಿಸ್ತಾರೆ. ಈಗ ಅದನ್ನ ತಿನ್ನೋದೇ ರಿಚ್ ಅಂತ ಅನ್ಕೊಂಡಿದ್ದಾರೆ ಜನ. ಯಾವುದು ನಿಜವಾದ ರಿಚ್ ಅಂತ ಅಂದ್ರೆ, ನಮ್ಮ ಆಹಾರ ಪದ್ಧತಿಯಲ್ಲಿ ಹಣ್ಣುಗಳಿರ್ಬೇಕು, ತರಕಾರಿಗಳಿರ್ಬೇಕು, ಹಸಿರು ಸೊಪ್ಪುಗಳಿರ್ಬೇಕು, ಮತ್ತೆ ಹೋಲ್ ಗ್ರೈನ್ಸ್ ಇರಬೇಕು, ಸಿರಿಧಾನ್ಯಗಳಿರ್ಬೇಕು. ಅಲ್ಲ, ಇದನ್ನೆಲ್ಲ ತಿಂದ ಮೇಲೂ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ. ಯಾಕಂದ್ರೆ ನಮ್ಗೆ ಕೈಗೆ ಸಿಗ್ತಾ ಇರುವಂತಹ, ನೀವು ಹೇಳುವಂತ ಫ್ರೆಶ್ ತರಕಾರಿಗಳೇನಿದೆ, ಹಣ್ಣುಗಳೇನಿದೆ, ಅದಕ್ಕೆಲ್ಲದಕ್ಕೂ ಕೆಮಿಕಲ್ಸ್ ತಿಂದು ಉಂಡು ದಷ್ಟಪುಷ್ಟವಾಗಿ ಬೆಳೆದಿರುವಂತಹ ತರಕಾರಿ, ಹಣ್ಣು ಎಲ್ಲ ಕೈಗೆ ಸಿಗ್ತಾ ಇದೆ. ನೀವು ಅದನ್ನ ತಿಂದ್ಬಿಟ್ಟು ಆರೋಗ್ಯ ಸರಿ ಮಾಡ್ಕೊಳ್ಳಿ ಅಂದ್ರೆ ಹೆಂಗ್ ಸರಿ ಮಾಡ್ಕೊಳಕ್ಕಾಗುತ್ತೆ? ಈಗ ಬ್ಯಾಂಗ್ಳೂರ್ ಅಂತ ಕಡೆ ಎಲ್ಲ ಕೆಲಸ ನಿರ್ವಹಿಸ್ತಾ ಇರೋರು IT BT ಸೆಕ್ಟರ್ಗಳಲ್ಲಿ ಅವರು ತಮ್ಮ ಆಹಾರ ಶೈಲಿಯನ್ನ ಈ ತರ ಬದಲಾವಣೆ ಮಾಡ್ಕೊಂಡ್ರು ಕೂಡ ಇದ್ ಮಾಡಕ್ಕಾಗಲ್ಲ. ಬಟ್ ಏನ್ ಮಾಡಬಹುದು ಇದಕ್ಕೆ ಅನ್ನೋದು, ನಾನು ಈಗ ಅಟ್ಲೀಸ್ಟ್ ಯಾರೋ ತುಂಬಾ ಹೈಟೆಕ್ ಸಿಟಿಗಳಲ್ಲಿ ಇಲ್ದಲೇನೆ, ಈಗ ಏನು ಒಂದು ತಾಲೂಕು ಅಥವಾ ಡಿಸ್ಟಿಕ್ ಗಳಲ್ಲಿ ವಾಸ ಮಾಡ್ತಿರ್ತಾರಲ್ವಾ, ಅವರು ಮನೆಯಲ್ಲಿ ಕೈದೋಟಗಳು ಮಾಡ್ಕೊಂಡು ಒಂದು ಚಿಕ್ಕದಾಗಿ ಒಂದು ಸೊಪ್ಪನ್ನ ಬೆಳ್ಕೊಳ್ಳುವಂತದ್ದು ಇರಬಹುದು, ಚಿಕ್ಕದಾಗಿ ಒಂದು ತರಕಾರಿಗಳು, ಒಂದು ಕ್ಯಾರೆಟ್ ಇರಬಹುದು, ಅಥವಾ ಒಂದು ಬೀನ್ಸ್ ಇರಬಹುದು, ಒಂದು ಹಸಿರು ಮೆಣಸಿನಕಾಯಿ ಅಥವಾ ದಪ್ಪ ಮೆಣಸಿನಕಾಯಿ ಬೆಳ್ಕೊಳ್ಳುವಂತದ್ದು ಇರಬಹುದು. ಅಟ್ಲೀಸ್ಟ್ ಸಾಧ್ಯ ಆದಷ್ಟು ಕೂಡ ಅವರು ಬೆಳೆನ ಕೈದೋಟದಲ್ಲಿ ಬೆಳ್ಕೊಂಡು ಅದನ್ನ ಬಳಕೆ ಮಾಡೋದ್ರಿಂದ ಇದಕ್ಕೆ ಹೊರಗಡೆ ಬರಬಹುದು. ಏನು ಕೆಮಿಕಲ್ ಯುಕ್ತ ಆಹಾರ ಪದಾರ್ಥ ಅವಕ್ಕೆಲ್ಲ ಇದನ್ನ ಆಲ್ಟರ್ನೇಟಿವ್ ಆಗಿ ಮಾಡ್ತಾ ಹೋಗ್ಬೋದು. ಬಟ್ ನಾವು ಇವಾಗೆಲ್ಲ ಆರ್ಗ್ಯಾನಿಕ್ ಅಂತ ಹೇಳಿ ತುಂಬಾ ಕಡೆ ಬಂದಿದೆ. ಅದರಲ್ಲಿ ನೀವು 1-2 ಬಾರಿ ಪರಿಶೀಲನೆ ಮಾಡಿ ಅದು ಆರ್ಗ್ಯಾನಿಕ್ ಏನಾದ್ರು ಇತ್ತು ಅಂತಂದ್ರೆ ಆರ್ಗ್ಯಾನಿಕ್ ಮೊರೆ ಹೋಗೋದು ಕೂಡ ಇದು ಒಂದಕ್ಕೆ ಸೊಲ್ಯೂಷನ್ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು, ಈಗ ನಿಮ್ದು ಏಜ್ ಆಲ್ರೆಡಿ 35 ಇಯರ್ಸ್ ಆಗಿದೆ, ನೀವು 35 ವರ್ಷದಿಂದ ನೆಗೆಟಿವ್ ಆಗಿರ್ತಕ್ಕಂತಹ ಫುಡ್ ಲೈಫ್ ಸ್ಟೈಲ್ ನ ಅಳವಡಿಸಿಕೊಂಡು ಈಗ 36ನೇ ವಯಸ್ಸಿಗೆ ಬಂದ ತಕ್ಷಣ ನಾನು 3 ತಿಂಗಳು ತಿಂದ ತಕ್ಷಣ ನನ್ನ ಹೆಲ್ತ್ ಕಂಪ್ಲೀಟ್ ಆಗಿ ರಿವರ್ಸ್ ಆಗುತ್ತೆ, ಆ ರೀತಿ ಇರ್ತಾರೆ ಜನಗಳ ಮೈಂಡ್ ಸೆಟ್ ಅಲ್ಲಿ. ಆ ರೀತಿ ಅದು ವರ್ಕ್ ಆಗಲ್ಲ. ಯಾಕೆ ಅಂತ ಅಂದ್ರೆ, ಈಗ ತುಂಬಾ ಜನ ಜೆನೆಟಿಕಲಿ ಬಂದಿದೆ, ಡಯಾಬಿಟಿಕ್ ಜೆನೆಟಿಕಲಿ ಬಂದಿದೆ, ಅಸಿಡಿಟಿ ಇಶ್ಯೂ ನಂಗೆ ಜೆನೆಟಿಕಲಿ ಬಂದಿದೆ, GRD ಗಟ್ ಇಶ್ಯೂಸ್ ಜೆನೆಟಿಕಲಿ ಬಂದಿದೆ, ಈ ತರ ತುಂಬಾ ಜನ, ಮತ್ತೆ PCOD ನನಗೆ ಜೆನೆಟಿಕಲ್ ಆಗಿ ಬಂದಿರಬಹುದು ತಾಯಿಯಿಂದ ಅಂತ ಹೇಳಿ ಅನ್ಕೋತಾರೆ. ಬಟ್ ಅವು ಜೆನೆಟಿಕಲ್ ಆಗಿ ಬಂದಿರಲ್ಲ. ನಿಮ್ಮ ಮನೆಯ ಕಿಚನ್ ಗಳಲ್ಲಿ ಏನು ಆಹಾರ ಪದಾರ್ಥಗಳನ್ನ ತಯಾರು ಮಾಡ್ತಿದಾರಲ್ಲ, ಆ ಅಜ್ಜ ಅಜ್ಜಿಯರು ಏನು ಆಹಾರ ಪದ್ಧತಿನ ಅನುಸರಿಸಿಕೊಂಡು ಬಂದಿರ್ತಾರೆ, ಅದನ್ನ ತಾಯಿಯವರು ಅಳವಡಿಸಿಕೊಂಡಿರ್ತಾರೆ. ಅದೇ ಆಹಾರ ಪದ್ಧತಿನ ಅನುಸರಿಸೋದ್ರ ಮುಖೇನ ಬಂದಿರುತ್ತೆ ಕೆಲವೊಂದು ರೋಗಗಳು. ಅದನ್ನ ನಾವು ಜೆನೆಟಿಕಲಿ ಬಂದಿದೆ ಅಂತ ಹೇಳಿ ನಾವು ತಿಳ್ಕೊತೀವಿ. ಎಲ್ಲಾ ರೋಗಗಳು ಕೂಡ ಜೆನೆಟಿಕಲಿ ಬರಲ್ಲ. ಯಾವುದೋ ಒಂದು 5% ಅಷ್ಟೇ ಜೆನೆಟಿಕಲಿ ಬರ್ಬೋದು. ಇನ್ನು 95% ಆರೋಗ್ಯಕರ ಜೀವನ ಶೈಲಿ ಮತ್ತೆ ನಾವು ತಿನ್ನುವಂತ ಆಹಾರ ಪದಾರ್ಥದ ಮೇಲೆ ಡಿಪೆಂಡೆಂಟ್ ಆಗಿದೆ. ಅದರಲ್ಲಿ ಎಕ್ಸ್ಪೆಷಲಿ 80% ಆಫ್ ದ ಥಿಂಗ್ಸ್ ಏನಿದೆಯಲ್ಲ, ಅದರಲ್ಲಿ ನಾವು ಏನು ಫುಡ್ ನ ತಗೋತಾ ಇದೀವಿ, ಏನು ರೈಟ್ ಕ್ವಾಂಟಿಟಿ ಆಫ್ ಫುಡ್, ರೈಟ್ ಕ್ವಾಲಿಟಿ ಆಫ್ ಫುಡ್, ರೈಟ್ ವೇನಲ್ಲಿ ನಾವು ತಗೊಳ್ತಾ ಇದೀವಿ, ಅದು ಮ್ಯಾಟರ್ ಆಗುತ್ತೆ. ಇನ್ನ ರಿಮೈನಿಂಗ್ 20% ಜೀವನ ಶೈಲಿ ಅಂತ ಅಂದ್ರೆ ಲೈಕ್ ನಾವು ಯೋಗ ಮಾಡುವಂತದ್ದಿರ್ಬೋದು, ಪ್ರಾಣಾಯಾಮ ಮಾಡುವಂತದ್ದಿರ್ಬೋದು, ಸ್ಮಾಲ್ ಒಂದು ಸ್ಟೆಪ್ಸ್ ಗಳನ್ನ ಕವರ್ ಮಾಡುವಂತದ್ದಿರ್ಬೋದು, ಮತ್ತೆ ಊಟ ಮಾಡುವಂತಹ, ತಿಂಡಿ ತಿನ್ನುವಂತಹ ಸಮಯ ಇರಬಹುದು, ಮತ್ತೆ ದಿನದಲ್ಲಿ ಕುಡಿಯುವಂತಹ ಶುದ್ಧ ನೀರು ಎಷ್ಟು ಚೆನ್ನಾಗಿ ಕುಡಿತಾ ಇದೀವಿ ಅದು ಕೂಡ ಮ್ಯಾಟರ್ ಆಗುತ್ತೆ. ಎಷ್ಟು ಗಂಟೆಗಳ ಕಾಲ ನಾನು ಸಂಪೂರ್ಣವಾಗಿ ಕ್ವಾಲಿಟಿ ಸ್ಲೀಪ್ ಮಾಡ್ತಾ ಇದ್ದೀನಿ, ಇವು ಎಲ್ಲವೂ ಕೂಡ ಕಾರಣ ಆಗ್ತಾ ಹೋಗುತ್ತೆ.
ಈ ಎಲ್ಲ ಕಾಯಿಲೆಗಳು ಬದಲಾದ ಜೀವನ ಶೈಲಿಯಿಂದ ಬರುತ್ತೆ, ಮತ್ತೆ ಅದನ್ನ ಆಹಾರದಿಂದ ಸರಿ ಮಾಡ್ಕೋಬಹುದು, ವ್ಯಾಯಾಮದಿಂದ ಸರಿ ಮಾಡ್ಕೋಬಹುದು ಅಂತ ಹೇಳ್ತೀರಾ. ಯಾವ ಯಾವ ಕಾಯಿಲೆಗಳಿಗೆ ಯಾವ ರೀತಿಯ ಆಹಾರ ಪದ್ಧತಿ ಮತ್ತೆ ಜೀವನ ಶೈಲಿನಲ್ಲಿ ಏನೇನು ಬದಲಾವಣೆಗಳನ್ನು ಮಾಡ್ಕೊಂಡ್ರೆ ಸರಿ ಮಾಡ್ಕೋಬಹುದು ಅನ್ನೋದನ್ನ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಮಾತಾಡೋಣ. ನಮಸ್ಕಾರ. ನಮಸ್ತೆ ಮೇಡಮ್. ಜನತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಆಹಾರ ತಜ್ಞರಾಗಿರುವ ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕು ಮಲ್ಲಿಪಟ್ಟಣದ ಪ್ರದೀಪ ಎಂಎಲ್ ಇವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸುಜಾತ ಎಫ್ ತಳವಾರ್. ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು.